ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 4. ಸತ್ಯವನ್ನು ತಿಳಿದುಕೊಳ್ಳೋ ಸಲುವಾಗಿ ಕಾಣದ ಊರಿನಲ್ಲಿ ಭಾವಚಿತ್ರ ಹಿಡಿದು ಅಲೆದಾಡುತ್ತಿದ್ದ ಉಜ್ವಲ ಅದೇ ಹಳ್ಳಿಯ ಸರಸ್ವತಿ ಅನ್ನೋ ಮಹಿಳೆ ಬಳಿ ಭಾವಚಿತ್ರದ ಕುರಿತು ವಿಚಾರಿಸ್ತಾ ಇದ್ಲು. ಉಜ್ವಲಾಳ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಸರಸ್ವತಿಯವರ ಕಣ್ಣುಗಳಿಂದ ಅಶ್ರುವು ಧಾರಾಕಾರವಾಗಿ ಹರಿಯಲಾರಂಭಿಸಿತ್ತು. ಉಜ್ವಲಾಳಿಗೆ ಅವರ ಅಳುವಿಗೆ ಕಾರಣ ತಿಳಿಯದೆ ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡ್ತಾ ನಿಂತ್ಕೊಂಡ್ಳು. ಸರಸ್ವತಿ ತಮ್ಮ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಗದ್ಗದಿತ ಕಂಠದಿಂದ, ಈ ಊರಲ್ಲಿ ಯಾರೂ ಕೂಡ ಇವ್ರ ಬಗ್ಗೆ ಒಳ್ಳೆ ಮಾತನಾಡೋದಿಲ್ಲಮ್ಮ. ನನ್ನ ಪ್ರಾಣ ಸ್ನೇಹಿತೆ ಸರ್ವಮಂಗಳ ಇವ್ರಿಗೆಲ್ಲ ಯಾವುದೇ ಅನ್ಯಾಯ ಮಾಡದೇ ಇದ್ರೂ ಎಲ್ಲರ ಬಾಯಿಗೂ ಆಹಾರವಾಗಿದ್ದಾಳೆ ಅಂತ ಭಾವಚಿತ್ರದ ಮೇಲೆ ಕೈಯಾಡಿಸ್ತಾ ಸರ್ವಮಂಗಳರನ್ನು ನೆನೆದು ದುಃಖಿಸಿದ್ರು. ಭಾವಚಿತ್ರ ಬಹಳ ವರ್ಷ ಹಳೆಯದಾಗಿದ್ದರಿಂದ ಅದರಲ್ಲಿರೋದು ತನ್ನ ತಾಯಿನೇ ಅನ್ನೋ ವಿಷಯ ಉಜ್ವಲಾಳಿಗೂ ತಿಳಿದಿರಲಿಲ್ಲ. ಸರ್ವಮಂಗಳ ಆ ಭಾವಚಿತ್ರನ ತೆಗೆಸಿಕೊಳ್ಳುವಾಗ ಅವರಿಗೆ ಕೇವಲ 13 ವರ್ಷ ವಯಸ್ಸು. ಈಗ ಅವರಿಗೆ ಸುಮಾರು 45 ದಾಟಿದ್ರಿಂದ ಗುರುತೇ ಸಿಗದಷ್ಟು ಬದಲಾವಣೆಯಾಗಿದ್ದ ತನ್ನ ತಾಯಿಯ ಮುಖವನ್ನು ಗುರುತಿಸೋದಕ್ಕೆ ಅವಳಿಗೂ ಕಷ್ಟ ಆಗಿತ್ತು. ಸರಸ್ವತಿಯವರ ಬಾಯಿಯಿಂದ ಭಾವಚಿತ್ರದಲ್ಲಿರೋದು ತನ್ನ ತಾಯಿನೇ ಅಂತ ತಿಳಿದ ಮೇಲೆ, ಹಾಗಾದರೆ ಅಮ್ಮನ ಪಕ್ಕದಲ್ಲಿರೋ ಬಗ್ಗೆಯೂ ಇವರಿಗೆ ತಿಳಿದಿರುತ್ತೆ ಅಂತ ಯೋಚಿಸಿ, ಅಮ್ಮ, ಇವರು ನಿಮ್ಮ ಸ್ನೇಹಿತೆ ಅಂತ ಹೇಳಿದ್ರಿ, ಅಂದರೆ ಅವರ ಪಕ್ಕದಲ್ಲಿ ಇರುವವರ ಬಗ್ಗೆಯೂ ನಿಮಗೆ ತಿಳಿದಿರುತ್ತೆ, ದಯವಿಟ್ಟು ಹೇಳಿ ಅಂತ ಅವರನ್ನೇ ತೀಕ್ಷ್ಣವಾಗಿ ದಿಟ್ಟಿಸಿದ್ಲು. ಪ್ರತಿಯಾಗಿ ಸರಸ್ವತಿಯವರು ಕೂಡ ಅವಳ ಮುಖವನ್ನೇ ನೋಡುತ್ತಾ, ಎಲ್ಲೋ ನೋಡಿದ ಮುಖ ಪರಿಚಯ ಅಂದ್ಕೊಳ್ತಾ, ಅದು ಸರಿ, ನೀನ್ಯಾರು? ನೀನ್ಯಾಕೆ ಇವ್ರ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ಯಾ? ಇವರಿಗೂ ನಿನಗೂ ಏನು ಸಂಬಂಧ? ಈ ಫೋಟೋ ನಿನಗೆಲ್ಲಿ ಸಿಕ್ತು ಅಂತ ಅನುಮಾನದಿಂದ ಪ್ರಶ್ನಿಸಿದ್ರು. ಅವರ ಪ್ರೀತಿಯ ಮಾತುಗಳು, ಅದರಲ್ಲಿಯೂ ಅವರು ತನ್ನ ಅಮ್ಮನ ಗೆಳತಿ ಅಂತ ತಿಳಿದ ಉಜ್ವಲಾಳಿಗೆ ಅವರ ಪ್ರಶ್ನೆಗಳು ಕಿರಿಕಿರಿ ಉಂಟು ಮಾಡಲಿಲ್ಲ. ನಿಜ ವಿಷಯ ಹೇಳಿದರೆ ಏನು ಕೇಡಾಗೋದಿಲ್ಲ ಅಂತ ಯೋಚಿಸಿದವಳು, ಅಮ್ಮ, ನನ್ನ ಹೆಸರು ಉಜ್ವಲ, ಈ ಫೋಟೋದಲ್ಲಿ ಇರೋ ಸರ್ವಮಂಗಳ ನನ್ನ ತಾಯಿ ಅಂತ ಹೇಳಿದ್ಲು. ಉಜ್ವಲ ತನ್ನ ಪ್ರಾಣ ಸ್ನೇಹಿತೆಯ ಮಗಳು ಅಂತ ತಿಳಿತಿದ್ದ ಹಾಗೆ ಸರಸ್ವತಿಯವರ ಕಣ್ಣುಗಳಿಂದ ಆನಂದಾಶ್ರು ಹರಿಯಲಾರಂಭಿಸಿತ್ತು. ತನ್ನ ಗೆಳತಿಯ ಪ್ರತಿರೂಪದಂತಿದ್ದ ಉಜ್ವಲಾಳನ್ನು ತಪ್ಪಿಕೊಂಡು, ಉಜ್ವಲ, ನೋಡೋದಕ್ಕೆ ನಿನ್ನ ಅಮ್ಮನ ಹಾಗೆ ಇದೆಯಾ? ಅಮ್ಮ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಎಷ್ಟೋ ವರ್ಷಗಳ ಬಳಿಕ ಗೆಳತಿ ಬಗ್ಗೆ ವಿಚಾರಿಸುವಾಗ ಆಕೆಯ ಗಂಟಲು ಕಟ್ಟಿದಂತಾಗಿತ್ತು. ಹೌದು, ಅಮ್ಮ ಹುಷಾರಾಗಿದ್ದಾರೆ, ಆದರೆ ಅವರ ದೇಹ ಮಾತ್ರ ನಮ್ಮೊಟ್ಟಿಗಿದೆ. ಅವರ ಮನಸ್ಸೆಲ್ಲ ಅದ್ಯಾವುದೋ ಯೋಚನೆಯಲ್ಲಿ ಮುಳುಗಿರುತ್ತೆ. ಯಾವಾಗಲೂ ಈ ಫೋಟೋ ಹಿಡ್ಕೊಂಡು ಸರಿಯಾಗಿ ನಿದ್ರೆ ಮಾಡದೆ ಅತ್ತು ಅವರ ಕಣ್ಣೀರೆಲ್ಲ ಬತ್ತಿ ಹೋಗಿವೆ. ನನಗೆ ಬುದ್ಧಿ ತಿಳಿದಾಗಿಂದ ಅಮ್ಮನ ನೋವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಅಮ್ಮನ ಬಳಿ ಈ ವಿಷಯದ ಬಗ್ಗೆ ಕೇಳಿದರೆ ಅವರು ಏನೂ ಹೇಳೋದಿಲ್ಲ. ತಮ್ಮ ದುಃಖ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಫೋಟೋನ ಬೀರುನಲ್ಲಿ ಭದ್ರಪಡಿಸಿರ್ತಾರೆ. ಇದರಿಂದ ಹೊರಗೆ ಬರೋಕ್ಕಾಗದೆ ದಿನೇ ಅವರು ಕೊರ್ಗೋದನ್ನು ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ಅಮ್ಮ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅವರ ದುಃಖನ ಕಡಿಮೆ ಮಾಡಬೇಕು ಅಂತ ಮನೇಲಿ ಯಾರಿಗೂ ವಿಷಯ ತಿಳಿಸ್ದೆ ಬಂದಿದ್ದೀನಿ. ದಯವಿಟ್ಟು ಹೇಳಿ, ನನ್ನ ಅಮ್ಮನ ಜೀವನದಲ್ಲಿ ಏನು ನಡೆದಿತ್ತು? ಈ ಫೋಟೋದಲ್ಲಿ ಇರೋರು ಯಾರು ಅಂತ ಕೈ ಹಿಡಿದು ಗೋಳಾಡಿದ್ಲು. ಅವಳ ಗೋಳಾಟವನ್ನು ನೋಡೋದಕ್ಕೆ ಆಗದೆ ಅವರ ಕರುಳು ಹಿಂಡಿದಂತಾಯಿತು. ಇಷ್ಟೊಂದು ದುಃಖ ಪಡಬೇಡ ಉಜ್ವಲ. ನನ್ನ ಜೀವದ ಗೆಳತಿ ಇಂದಿಗೂ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾಳೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆ ದೇವರು ಅವಳ ಹಣೆಯಲ್ಲಿ ಕಷ್ಟವನ್ನೇ ತುಂಬಿ ಕಳಿಸಿದ್ದಾನೇನೋ. ಅವಳ ಕಷ್ಟಗಳಿಗೆಲ್ಲ ಯಾವಾಗ ಮುಕ್ತಿ ನೀಡ್ತಾನೋ ಆ ಶ್ರೀರಾಮ ಅಂತ ನಿಟ್ಟುಸಿರು ಬಿಟ್ರು. ನನ್ನ ಗೆಳತಿಯ ಇಡೀ ಜೀವನವನ್ನೇ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ
ಆ ದುರ್ಧರ ಘಟನೆಯನ್ನು ನಾನು ಖಂಡಿತ ಹೇಳ್ತೀನಿ, ನೀನು ಬೇಸರ ಮಾಡ್ಕೋಬೇಡ ಅಂತ ತಮಗೆ ತಿಳಿದಿದ್ದ ವಿಷಯನ ಹೇಳೋದಕ್ಕೆ ಅಂತ ಸರಸ್ವತಿ ಇನ್ನೇನು ಬಾಯಿ ತೆರೀಬೇಕು ಅಂತಿದ್ದ ಹಾಗೆ ಒಳಗಿನಿಂದ ಬಂದ ಸುಭದ್ರಮ್ಮ, ಸರಸ್ವತಿ ಏನು ಮಾಡ್ತಾ ಇದೆಯಾ? ಅಷ್ಟೊತ್ತಿಂದ ಯಾರ ಜೊತೆನೆ ನಿನ್ನ ಮಾತು? ಒಲೆ ಮೇಲೆ ತರಕಾರಿ ಬೇಯೋದಕ್ಕಾಕಿದ್ಯಾ? ನೆನಪಿದ್ಯಾ ತಾನೇ? ತೋಟಕ್ಕೆ ಹೋಗಿರೋ ನಿನ್ನ ಗಂಡ, ಗುಡಿಗೆ ಹೋಗಿರೋ ನಿನ್ನ ಅಣ್ಣ ಇಬ್ಬರು ಬರೋ ಹೊತ್ತಾಯಿತು. ನಿನ್ನ ಅತ್ತಿಗೆ ಒಬ್ಳೆ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಅಪ್ಪಯ್ಯಂಗೆ ಮತ್ ಕೊಡೋದು ಮರ್ತ್ಬಿಟ್ಟಿಯಲ್ಲೇ ಅಂತ ಜೋರು ಧ್ವನಿಲಿ ಮಾತಾಡಿಕೊಂಡು ಹೊರ ಬಂದರು. ಹೊರ ಬರ್ತಿದ್ದ ಹಾಗೆ ಮಗಳ ಕೈಯಲ್ಲಿದ್ದ ಭಾವಚಿತ್ರ ನೋಡಿ ಅವರ ರೋಷ ಉಕ್ಕತೊಡಗಿತ್ತು. ಮಗಳ ಕೈಯಲ್ಲಿದ್ದ ಭಾವಚಿತ್ರವನ್ನೇ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಅವರ ಕೈಯಿಂದ ಕಿತ್ತು ದೂರಕ್ಕೆ ಬಿಸಾಡಿದವರು, ಛೆಛೆ, ಏನಾಗಿದೆಯೇ ನಿನಗೆ? ಆ ಅನಿಷ್ಟನ ಕೈಯಲ್ಲಿ ಮುಟ್ಬಾರ್ದು ಅಂತ ಗೊತ್ತಾಗೋದಿಲ್ವಾ? ಈ ಹುಡುಗಿ ಯಾರು? ಇವಳತ್ರ ನಿಂದೇನೆ ಮಾತು ಅಂತ ಬಲವಾಗಿ ಮಗಳ ಕೈ ಹಿಡಿದಾಗ ಸರಸ್ವತಿ, ಅಮ್ಮ ಬಿಡಮ್ಮ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಅಸಹನೆಯಿಂದ ಕೇಳ್ಕೊಳ್ತಾ ಇದ್ರು. ಮಗಳ ಮಾತನ್ನು ಲೆಕ್ಕಿಸದೆ ಸುಭದ್ರಮ್ಮ ಅವರನ್ನು ಧರಧರನೆ ಒಳ ಕರ್ಕೊಂಡು ಹೋದ್ರು. ಇನ್ನೇನು ಸತ್ಯ ಎಲ್ಲ ಹೊರಗೆ ಬರ್ಬೋದು ಅಂತ ಹವಣಿಸ್ತಾ ಇದ್ದ ಉಜ್ವಲಾಳಿಗೆ ಇದುವರೆಗೂ ಹಳ್ಳಿಲಿ ಯಾವ ವಿಷಯದ ಕುರಿತು ಹಲವು ಮಂದಿಲಿ ಕೇಳಿದಾಗ ಅವರೆಲ್ಲರೂ ಹೇಗೆ ನಡ್ಕೊಂಡಿದ್ರೋ ಹಾಗೆ ಸುಭದ್ರಮ್ಮನವರ ವರ್ತನೆಯನ್ನು ಕಂಡಾಗ ಅವಳ ಮನಸ್ಸು ಗೊಂದಲದ ಗೂಡಾಯಿತು. ಇವರಿಗೇನಾಯಿತು? ಫೋಟೋ ಯಾಕೆ ಹೀಗೆ ಬಿಸಾಕಿದ್ರು ಅಂತ ನೆಲದ ಮೇಲೆ ಬಿದ್ದಿದ್ದ ಫೋಟೋನ ತಗೊಳ್ತಾ ಅವರು ಏನನ್ನು ಹೇಳೋದಕ್ಕೆ ಅಂತ ಹೊರಟಿದ್ರು. ಅಷ್ಟರಲ್ಲಿ ಆ ಅಜ್ಜಿ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಈಗ ಈ ಹಳ್ಳಿಲಿ ನಾನು ಇದ್ರ ಬಗ್ಗೆ ಯಾರ ಬಳಿ ವಿಚಾರಿಸಲಿ ಅಂತ ಮುಂದಿನ ದಾರಿ ಕಾಣದೆ ಭಾವಚಿತ್ರವನ್ನೇ ದಿಟ್ಟಿಸ್ತಾ ನಿಂತಲ್ಲಿಯೇ ನಿಂತಳು. ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ಸುತ್ತಾಡಿ ಅದಾಗಲೇ ಅವಳ ಗುಲಾಬಿ ಬಣ್ಣದ ಚೂಡಿದಾರ ಕಂದು ಬಣ್ಣಕ್ಕೆ ತಿರುಗಿತ್ತು. ಉಜ್ವಲ ರಾಮು ಹಳ್ಳಿಗೆ ಕಾಲಿಟ್ಟ ಘಳಿಗೆಯಿಂದಲೂ ಅವಳನ್ನೇ ಗಮನಿಸುತ್ತಿದ್ದ ವಿಶ್ವನಾಥ ತನ್ನ ತಲೆ ಮೇಲೆ ಹೊತ್ತಿದ್ದ ಸೌದೆ ಹೊರೆನ ರಸ್ತೆ ಬದಿಲಿರಿಸ್ದ. ಬಹಳ ಹೊತ್ತಿಂದ ಅವನು ವಿಶ್ರಮಿಸದೆ ಯಾವುದೋ ಕೆಲಸದಲ್ಲಿ ನಿರತನಾಗಿದ್ದ ಅನ್ನೋ ಕುರುಹಂತೆ ತನ್ನ ಹಣೆ ಮೇಲೆ ಮೂಡಿದ್ದ ಬೆವರನ್ನು ಹೆಗಲ ಮೇಲೆ ಹೊದೆದಿದ್ದ ಬಿಳಿ ಬಣ್ಣದ ಶಾಲಿನಿಂದ ಒರೆಸಿಕೊಂಡವನು, ಅಲ್ಲ, ನಾನು ಸುಮಾರು 2-3 ತಾಸಿಂದ ಈ ಹೆಣ್ಮಗಿನ ಗಮನಿಸ್ತಾನೇ ಇದ್ದೀನಿ. ಅದ್ಯಾರ ಪಟ ಹಿಡ್ಕೊಂಡು ಈ ಮಗು ಊರೆಲ್ಲ ತಿರುಗಾಡ್ತಿದೆ? ಹಳ್ಳಿಯವರೆಲ್ಲ ಯಾಕೆ ಅಷ್ಟೊಂದು ವಿಚಿತ್ರವಾಗಿ ನಡ್ಕೊಳ್ತಿದ್ದಾರೆ? ನಮ್ಮ ಸರಸ್ವತಮ್ಮ ಯಾಕೆ ಅಷ್ಟೊಂದು ಅಳ್ತಾ ಇದ್ರು? ನೋಡೇ ಬಿಡುವ, ನಾನೇ ಏನು ವಿಷಯ ಅಂತ ತಿಳ್ಕೊಳ್ತೀನಿ ಅಂತ ಉಜ್ವಲಾಳ ಕಡೆಗೆ ಹೆಜ್ಜೆ ಹಾಕ್ತಾ. ಸುಮಾರು 50ರ ಆಸುಪಾಸಿನ ವಿಶ್ವನಾಥ ಹೇಳಿಕೊಳ್ಳುವಷ್ಟು ಬಣ್ಣ ಎದ್ದಿದ್ರು ತುಂಬ ಲಕ್ಷಣವಂತ. ಸ್ವಲ್ಪ ಕುಳ್ಳಗಿನ ದೇಹವಾದರೂ ಕೆಲಸ ಮಾಡೋದ್ರಲ್ಲಿ ಗಟ್ಟಿಗ. ಲಕ್ಷಣವಾದ ಮುಖದಲ್ಲಿ ಸದಾ ರಾರಾಜಿಸುತ್ತಿದ್ದ ಗಂಧ ತಿಲಕಗಳು ಅವನೊಬ್ಬ ಅಪ್ಪಟ ದೈವಿ ಭಕ್ತ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ದಿಕ್ಕು ತೋಚದೆ ನಡು ರಸ್ತೆಯಲ್ಲಿ ನಿಂತಿದ್ದ ಉಜ್ವಲಾಳ ಬಳಿ ಬಂದ ವಿಶ್ವನಾಥ, ಏನಮ್ಮ, ನೀವು ನೋಡೋದಕ್ಕೆ ಪೇಟೆ ಹುಡುಗಿ ಅಂತ ಅನ್ನಿಸುತ್ತೆ. ಈ ಹಳ್ಳಿಯಲ್ಲಿ ಯಾರ ಬಗ್ಗೆನೋ ವಿಚಾರಿಸ್ತಿರೋ ಹಾಗಿದೆ. ಅದೇನು ವಿಷಯ ಅಂತ ನನ್ನ ಹತ್ರ ಹೇಳಿ, ನನಗೆ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ ಅಂತ ಹೇಳ್ದ. ನೀರಿನಲ್ಲಿ ಮುಳುಗ್ತಾ ಇರೋನ್ಗೆ ಒಂದೇ ಒಂದು ಹುಲ್ಲು ಕಡ್ಡಿನೂ ಆಸರೆ ಆಗುವಂತೆ ವಿಶ್ವನಾಥನ ಮಾತುಗಳು ದಾರಿ ಕಾಣದೆ ಕಂಗಾಲಾಗಿದ್ದ ಉಜ್ವಲಾಳಿಗೆ ದಾರಿ ದೀಪದಂತೆ ಭಾಸವಾಯಿತು. ದೀಪ ಉರಿಯೋ ಮುಂಚೆನೇ ಹಾರಿ ಹೋದಾತು ಅಂತ ಹೆದರಿದವಳು ತಡ ಮಾಡದೆ ತನ್ನ ಕೈಯಲ್ಲಿ ಹಿಡಿದಿದ್ದ ಭಾವಚಿತ್ರವನ್ನು ವಿಶ್ವನಾಥನಿಗೆ ತೋರಿಸ್ತಾ, ಅದು ಈ ಫೋಟೋದಲ್ಲಿ ಇರೋರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಗೊತ್ತಿದ್ರೆ ದಯವಿಟ್ಟು ಹೇಳಿ. ನಿಮಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ, ಆದರೆ ಇವರು ಇದೇ ಹಳ್ಳಿಯವರ ಅಂತಾದರೂ ಹೇಳಿ ಅಂತ ಬೇಡಿಕೊಂಡ್ಳು. ಭಾವಚಿತ್ರವನ್ನು ನೋಡ್ತಾ ಇದ್ದ ಹಾಗೆ ವಿಶ್ವನಾಥನ ಖುಷಿಗೆ ಪಾರವೇ ಇರಲಿಲ್ಲ. ಅವನ ಕಣ್ಣಿನಿಂದ ಸರಾಗವಾಗಿ ಹರಿಯುತ್ತಿದ್ದ ಕಣ್ಣೀರಿಗೆ ಕಾರಣ ಅವನಿಗೆ ತಿಳಿಲಿಲ್ಲ. ಅರೆ, ಇದು ನಮ್ಮ ಅಂತ ಏನೂ ಮಾತನಾಡಲಾಗದ ಪರಿಸ್ಥಿತಿಯಲ್ಲಿದ್ದವನು ಸ್ವಲ್ಪ ಸಮಯದ ಬಳಿಕ ತನ್ನನ್ನು ತಾನು ಸಾವರಿಸಿಕೊಂಡು,
ಸಂತೋಷ ದುಃಖ ಮಿಶ್ರಿತ ಧ್ವನಿಲಿ, ನೀವು ಇಷ್ಟರವರೆಗೂ ಇವ್ರ ಬಗ್ಗೆನ ವಿಚಾರಿಸ್ತಾ ಇದ್ದಿದ್ದು? ನೀವು ಇಡೀ ಹಳ್ಳೀಲಿ ಯಾರ ಮನೇಲಿ ಇವ್ರ ಬಗ್ಗೆ ಕೇಳಿದ್ರು ಇವ್ರ ವಿಷಯನ ಯಾರೂ ಮಾತಾಡೋಕ್ಕಿಲ್ಲ. ಇದ್ರ ಬಗ್ಗೆ ಹೇಳೋಕ್ಕೆ ನಾನೇ ಸರಿ. ಒಂದು ನಿಮಿಷ ಬರ್ತೀನಿ, ತಡೀರಿ ಅಂದವನು ಭಾವಚಿತ್ರನ ಅವಳ ಕೈಗಿತ್ತು ರಸ್ತೆ ಬದಿಯಲ್ಲಿಟ್ಟಿದ್ದ ತನ್ನ ಸೌದೆ ಒರೆನ ತಲೆ ಮೇಲಿರಿಸಿಕೊಳ್ಳುತ್ತಾ, ನನ್ನ ಹಿಂದೆ ಬನ್ನಿ ಅಂತ ಮುಂದೆ ಮುಂದೆ ನಡೆದ. ಗೊತ್ತು ಗುರಿ ಇಲ್ಲದ ಊರಿನಲ್ಲಿ ಹಿಂದು ಮುಂದು ತಿಳಿಯದ ವಿಶ್ವನಾಥನ ಹಿಂದೆ ಹೆಜ್ಜೆ ಹಾಕ್ತಾ ಇದ್ದ ಉಜ್ವಲ ತಾನೀಗ ಸೇರಬೇಕಾದ ಸ್ಥಳಕ್ಕೆ ಹೋಗಿ ಸೇರ್ತಾ ಇದ್ದೀನಿ ಅನ್ನೋ ಸಣ್ಣ ಅರಿವು ಇಲ್ಲದೆ, ಅಣ್ಣ ನೀವ್ಯಾರು? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನುಮಾನದಿಂದ ಪ್ರಶ್ನಿಸಿದ್ಲು. ಅವಳ ಮಾತಿನಲ್ಲಿದ್ದ ಅನುಮಾನದ ಹೊಗೆ ವಿಶ್ವನಾಥನ ಮೂಗಿಗೂ ಬಡಿದಿತ್ತು. ಅವನು ಅದನ್ನು ತೋರ್ಪಡಿಸದೆ, ಎಲ್ಲ ವಿಷಯ ಹೇಳ್ತೀನಿ, ನನ್ನ ಹಿಂದೆ ಬನ್ನಿ, ಜಾಸ್ತಿ ಏನಿಲ್ಲ, ಒಂದು 30-40 ಹೆಜ್ಜೆ ನಡೆದ್ರೆ ಸಾಕು ಅಂತ ರಸ್ತೆ ನೋಡ್ತಾ ನಡೀತಾ ಇದ್ರೆ ಅವಳು ಹೆಚ್ಚೇನು ಪ್ರಶ್ನಿಸದೆ ಅವನನ್ನು ಹಿಂಬಾಲಿಸಿದ್ಲು. ಅಪ್ಪೋರೆ, ಅಮ್ಮೋರೆ ಅಂತ ಕೂಗ್ತಾ ಬಂದ ವಿಶ್ವನಾಥ ತನ್ನ ತಲೆ ಮೇಲಿದ್ದ ಸೌದೆ ಹೊರೆನ ಕೆಳಗಿಳಿಸಿ ಉಜ್ವಲಾಳನ್ನು ನೋಡಿ, ಅಂದ್ಹಾಗೆ ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ಅಂತ ಪುನಃ ಅಮ್ಮೋರೆ ಅಂತ ಕೂಗೋದಕ್ಕೆ ಪ್ರಾರಂಭಿಸ್ದ. ಉಜ್ವಲ ತನ್ನ ಪರಿಚಯ ತಿಳಿಸಿ ತಾನು ಬೆಂಗಳೂರಿಂದ ಬಂದಿರೋದಾಗಿ ಹೇಳಿದಾಗ, ಹೋ ಬೆಂಗಳೂರು ತುಂಬ ದೂರ, ನೀವು ಇಲ್ಲೇ ಕುಂತ್ಕೊಳ್ಳಿ, ಮಜ್ಜಿಗೆ ತರಿಸ್ತೀನಿ ಅಂತ ಏನನ್ನೋ ಹೇಳ ಹೊರಟಿದ್ದವನ ಮಾತುಗಳನ್ನು ತಡೆದವಳು, ನೋಡಿ ನನಗದೆಲ್ಲ ಏನೂ ಬೇಡ, ಕ್ಷಮಿಸಿ, ತಪ್ಪು ತಿಳ್ಕೊಬೇಡಿ, ಫೋಟೋದಲ್ಲಿರೋರ ಬಗ್ಗೆ ನಿಮಗೆ ತಿಳಿದಿರೋ ವಿಷಯ ಹೇಳಿದರೆ ನಾನು ಅಂತ ರಾಗ ಎಳೆದ್ಲು. ಯಾಕವ್ವ, ಈ ಹಳ್ಳೀಲಿ ಯಾರೂ ಕೂಡ ಇವ್ರ ಬಗ್ಗೆ ಹೇಳಿಲ್ಲ, ಇವನು ಹೇಳ್ತಾನೋ ಇಲ್ವೋ ಅನ್ನೋ ಅನುಮಾನನ? ಇಲ್ಲ ಕಣವ್ವ, ನಾನು ಸುಳ್ಳು ಹೇಳೋಕ್ಕಿಲ್ಲ. ನಿಲ್ಲವ್ವ, ಅವಸರ ಮಾಡಬೇಡಿ, ನಾನು ಒಳಗೆ ಹೋಗಿ ಅಪ್ಪೋರ್ನು ಅಮ್ಮೋರ್ನು ಕರ್ಕೊಂಡು ಬರ್ತೀನಿ ಅಂದವನು ಮಲ್ಲಿ ಮಲ್ಲಿ ಅನ್ನುತ್ತಾ ಒಳ ನಡೆದ. ಅವನು ಹೋದ ದಾರಿನೇ ನೋಡುತ್ತಾ ಮನೆಯ ಮುಂಭಾಗದ ಜಗುಲಿ ಮೇಲೆ ಕುಳಿತವಳು, ದೇವ್ರೆ, ಇಲ್ಲಾದರೂ ಏನಾದರೂ ವಿಷಯ ಗೊತ್ತಾಗೋ ಹಾಗೆ ಮಾಡಪ್ಪ ಅಂತ ಮನಸ್ಸಲ್ಲೇ ಕೈ ಮುಗಿದ್ಲು. ತಕ್ಷಣ ತನ್ನ ಬ್ಯಾಗಿನಿಂದ ಮೊಬೈಲ್ ತೆಗೆದು ನೋಡಿದವಳಿಗೆ ಒಮ್ಮೆಲೆ ಗಾಬರಿಯಾಯಿತು. ಮಿತ್ರರೇ, ವಿಶ್ವನಾಥನಿಂದ ಉಜ್ವಲಾಳಿಗೆ ಸತ್ಯ ತಿಳಿಯುವುದೇ? ಸರ್ವಮಂಗಳಾರಿಗೂ ಆ ಮನೆಯವರಿಗೂ ಏನಾದರೂ ಸಂಬಂಧ ಇರಬಹುದೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳಿಬೇಕು ಅಂದರೆ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.